ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ಬೇರೆ ಬೇರೆ ವಿಶೇಷ ಚರ್ಚೆಗಳು, ವಿಶೇಷ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕುಗಳಿಂದ ವಿಶೇಷವಾದ ಚರ್ಚೆಗಳನ್ನ ತಮ್ಮ ಮುಂದೆ ದಿನನಿತ್ಯ ಇಡ್ತಾ ಇದ್ದೀವಿ. ಹಾಗೆ ಇವತ್ತು ಒಂದು ವಿಶೇಷವಾದ 2 ರಿಂದ 5 ನಿಮಿಷ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ. ತುಂಬಾ ಸಂತೋಷವಾಗಿರುವ ವಿಚಾರ ಮತ್ತು ತುಂಬಾ ಒಂದು ವಿಭಿನ್ನವಾಗಿ ನಡೀತಾ ಇರುವ ಕಾರ್ಯದ ಬಗ್ಗೆ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಬೇರೆ ಯಾವುದು ವಿಚಾರ ಅಲ್ಲ ಸ್ನೇಹಿತರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಂದು ವಿಶೇಷವಾದ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಒಂದು ವಿಶೇಷವಾದ ಕಾರ್ಯ ನಡೀತಾ ಇದೆ. ಅಂದ್ರೆ ವಿಶೇಷವಾದ ಕಾರ್ಯ ನಡೀತದೆ. ಯಾವ ಕಾರ್ಯಪ್ಪ ಅಂದ್ರೆ, ನಾವು ಈ ಹಿಂದೆ ಒಂದು 2 ತಿಂಗಳು ಅಥವಾ 1 ತಿಂಗಳ ಹಿಂದ್ಗಡೆ ನಾವು ಹೋದ್ರೆ ಕ್ರಿಕೆಟ್ ಜಗತ್ತಿನಲ್ಲಿ ಇತಿಹಾಸ ಸೃಷ್ಟಿ ಮಾಡಿರುವಂತ IPL ಕ್ರಿಕೆಟ್ ಅನ್ನ ನೋಡಿದ್ವಿ. ತಾವುಗಳೆಲ್ಲರೂ ನೋಡಿದ್ರಿ, ನೀವು ನೋಡಿದ್ರಿ, ಅದರಿಂದ ಖುಷಿನೂ ಪಟ್ರಿ, ಅದರಿಂದ ಸ್ವಲ್ಪ ಮಟ್ಟಿಗೆ ದುಃಖನೂ ಪಟ್ರಿ. ಆಮೇಲೆ RCB ವಿಚಾರದಲ್ಲಿ ಬಂದಾಗ ತುಂಬಾ ಒಂದು ಸಂತಸದ ವಿಚಾರವನ್ನ ಪಡೆದ್ರಿ. ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದಂಗೆನೆ, ಅಂದ್ರೆ IPL ಕ್ರಿಕೆಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಂಗೆ, ಅಂದ್ರೆ ನಾವು ಸ್ವಲ್ಪ ಗಮನ ಹರಿಸಿ ನೋಡಿದ್ರೆ ಎಲ್ಲಾ ಯುವ ಕ್ರಿಕೆಟಿಗರೇ ಈ ವರ್ಷದ IPL ಅಲ್ಲಿ ತುಂಬಾ ಅತ್ಯುನ್ನತ ಪ್ರದರ್ಶನ ನೀಡಿದ್ರು ಸ್ನೇಹಿತರೆ. ತಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಸೊ ಆ ವಿಚಾರವನ್ನ, ಹೋಗಿರೋ ವಿಚಾರವನ್ನ ಮತ್ತ್ಯಾಕೆ ನೀವು ಮಾತಾಡ್ತಾ ಇದ್ದೀರ ಅಂತ ಕೇಳ್ಬೋದು ಸ್ನೇಹಿತರೆ. ಇದೇ ಒಂದು IPL ಮಾದರಿಯಲ್ಲಿನೇ, ಅಂದ್ರೆ ಇದೇ ಸೇಮ್ ಟು ಸೇಮ್, ಅಂದ್ರೆ ಇದೇ ರೀತಿಯಾದಂಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂತಾನೆ ಒಂದು IPL ಮಾರ್ಗವಾಗಿನೇ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭವಾಗಿದೆ. ನಿನ್ನೆಯಿಂದನೂ ಇವತ್ತಿನವರೆಗೂ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭವಾಗಿದೆ ಸ್ನೇಹಿತರೆ. ಅಂದ್ರೆ ಜಮಖಂಡಿ ನಗರದಲ್ಲಿ ಒಂದು ಹೊಸ ರೀತಿಯಾದಂತ ಪ್ರತಿಭೆಗಳಿಗೆ, ಅಂದ್ರೆ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗುತ್ತೆ. ಅಂದ್ರೆ 70-17 ಅಂತ, ಅಲ್ಲಿ IPL ಇಲ್ಲಿ 17-17 ಅಂತ ಕ್ರಿಕೆಟ್, ಅಂದ್ರೆ 17-17 ಅಂತ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭವಾಗಿದ್ದು. ಅಂದ್ರೆ ಈ ಕುರಿತಾಗಿ ನಾನು ಯಾರ ಬಗ್ಗೆನೂ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಪಂದ್ಯಾವಳಿಯನ್ನ ಆಯೋಜನೆ ಯಾಕೆ ಮಾಡಿದಾರೆ ಅನ್ನೋದು ಕುರಿತು ಬೇರೆ ಒಂದು ಪ್ರತಿಭೆಗಳಿಗೆ ಒಂದು ವೇದಿಕೆ ಸಿಗ್ತದೆ. ಅಂದ್ರೆ ಇವತ್ತು ಕ್ರಿಕೆಟ್ ಆಡ್ಬೇಕಂದ್ರೆ ನ್ಯಾಷನಲ್ ಲೆವೆಲ್ ಆಡ್ಬೇಕು ಅಥವಾ ರಣಜಿ ಆಡ್ಬೇಕು, ಅದರಲ್ಲಿ C ಗ್ರೇಡು B ಗ್ರೇಡ್ ಇರುತ್ತೆ, ತಮ್ಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ಆದ್ರೆ ಜಮಖಂಡಿಯಲ್ಲಿ ಐತಿಹಾಸಿಕ ಇತಿಹಾಸವನ್ನ ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂದ್ರೆ IPL ಅಲ್ಲಿ ಮಾತ್ರ ಹರಾಜ ಪ್ರಕ್ರಿಯೆಗಳು, ಆ ಪ್ಲೇಯರ್ ಅನ್ನ ನಾವು ಖರೀದಿ ಮಾಡ್ಬೇಕು, ಈ ಪ್ಲೇಯರ್ ಅನ್ನ ನಾವು ಖರೀದಿ ಮಾಡ್ಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಕೇಳ್ತಿದ್ವಿ, ತಾವುಗಳೆಲ್ಲ ನೋಡಿದ್ರಿ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಆಟಗಾರನಿಗೂ ಖರೀದಿ ಮಾಡಿ, ಅಂದ್ರೆ ಒಂದೊಂದು ಟೀಮ್ ಅಲ್ಲಿ ಒಬ್ಬೊಬ್ಬರನ್ನ ಖರೀದಿ ಮಾಡಿ ಅಲ್ಲ, ಎಲ್ರನ್ನ ಖರೀದಿ ಮಾಡಿ, ಬೇರೆ ಜಿಲ್ಲೆ, ಬೇರೆ ತಾಲೂಕು, ಬೇರೆ ರಾಜ್ಯದಿಂದ ಒಬ್ಬ ಪ್ಲೇಯರ್ ಗಳನ್ನ ಖರೀದಿ ಮಾಡ್ಕೊಂಡು ಸ್ವತಃ ಒಂದೊಂದು ಟೀಮ್ ಗಳನ್ನ ಕಟ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಫ್ರಾಂಚೈಸಿ ಇದ್ರು, ಇಲ್ಲಿ ವ್ಯಕ್ತಿಗಳಾಗಿದ್ದಾರೆ. ಅಂದ್ರೆ ಇದರ ಅರ್ಥ, ನಾವು ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿ ಕ್ರೀಡಾಪಟುಗಳಿಗೆ ಎಷ್ಟೊಂದು ಸ್ಫೂರ್ತಿ ಕೊಡ್ತಾ ಇದೀವಿ, ಅಂದ್ರೆ ಎಷ್ಟೊಂದು ಪ್ರೋತ್ಸಾಹ ಮಾಡ್ತಾ ಇದೀವಿ. ಅಂದ್ರೆ ಇಂಥ ವೇದಿಕೆ ಸಿಕ್ಕಾಗ ಮುಂದೊಂದು ದಿನ ಹೋಗಕ್ಕೆ, ಕ್ರೀಡೆಯಲ್ಲಿ ಮುಂದುವರಿಯಕ್ಕೆ ಎಂತ ಒಂದು ಸೂಕ್ತವಾದ ವೇದಿಕೆ ಅದು ನಮ್ಮ ಜಮಖಂಡಿಯಲ್ಲಿ ಸಿಗ್ತಾ ಇದೆ ಅಂದ್ರೆ ತುಂಬಾ ಒಂದು ಹೆಮ್ಮೆ ಪಡೋ ವಿಚಾರ. ಯಾಕೆಂದ್ರೆ ದೊಡ್ಡವರು ದುಡ್ಡುಗೋಸ್ಕರ, ಏನಕ್ಕೋಸ್ಕರ, ಅವರು ಬ್ಲಾಕ್ ಮನಿ ರಿಟರ್ನ್ಗೋಸ್ಕರ ಏನೇನೋ ಮಾಡ್ತಾರೆ ಸಮಥಿಂಗ್, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ಗ್ರಾಮೀಣ ಪ್ರತಿಭೆಗಳಿಗೆ, ನಿಷ್ಠಾವಂತ ಪ್ರತಿಭೆಗಳಿಗೆ ಇಂಥ ಒಂದು ವೇದಿಕೆ ನಿಜವಾಗ್ಲೂ ಅರ್ಥಗರ್ಭಿತವಾಗಿರೋದು ಅದು ಜಮಖಂಡಿಯಲ್ಲಿ. ಈಗ 2-3 ದಿವಸ ಆಯ್ತು ಪ್ರಾರಂಭವಾಗಿ. ಯಾವ ವ್ಯಕ್ತಿಗಳು, ಯಾವ್ಯಾವ ಟೀಮು, ಯಾವ್ಯಾವ ವಿನ್ನರ್ ಅಂತ ಫೈನಲ್ ಮುಗಿದ್ಮೇಲೆ ತಮ್ಮ ಮುಂದೆ ನಾನು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನಮ್ಗಳಿಗೆ ಖುಷಿ ಆಗ್ತಾ ಇರೋದು ಏನಂದ್ರೆ, ಗ್ರಾಮೀಣ ಪ್ರತಿಭೆಗಳಿಗೆ, ರೈತರ ಮಕ್ಕಳಿಗೆ, ಪ್ರತಿಯೊಬ್ಬ ಪ್ಲೇಯರ್ಗಳಿಗೂ ನಾನು ಒಬ್ಬ, ಅಂದ್ರೆ ನನ್ನ ರಾಷ್ಟ್ರೀಯ ಲೆವೆಲ್ ಆಡಿರೋ ತರ ಅವ್ರಿಗೆ ಒಂದು ಫೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಮಟ್ಟದಲ್ಲಿ ಅದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿರ್ಬೋದು, ಯಾವ ಮಟ್ಟದಲ್ಲಿ ಅದು ಮುಂದುವರಿಸ್ತಾ ಇರ್ಬೋದು ಅನ್ನೋದು ಬಹಳ ವಿಭಿನ್ನವಾದದ್ದು, ಬಹಳ ಅದನ್ನ ತಾವುಗಳು, ಯಾಕೆಂದ್ರೆ
ಇಂಥ ಪ್ರತಿಭೆಗಳನ್ನ ನೋಡಿದಾಗ ಜಿಲ್ಲೆಗೆ ಹೆಸರು ಬರುತ್ತೆ, ಊರಿಗೆ ಹೆಸರು ಬರುತ್ತೆ, ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಹೆಸರು ಬರುತ್ತೆ. ದಯವಿಟ್ಟು ಇಂಥ ಪ್ರತಿಭೆಗಳಿಗೆ ಈ ವೇದಿಕೆ ಅಷ್ಟಲ್ಲ, ಮುಂದಿನ ದಿನಮಾನದಲ್ಲಿ ಏನಾದ್ರೂ ಅವರು ಮತ್ತೊಂದು ಕ್ರೀಡಾಕೂಟವನ್ನ ಹಮ್ಮಿಕೊಂಡಿದ್ರೆ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡಿ, ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ವ್ಯವಸ್ಥೆಯನ್ನ ಆಗ್ಬೇಕು ಸ್ನೇಹಿತರೆ. ಸೊ ಆ ಕುರಿತಾಗಿ ಇವತ್ತು ಜಮಖಂಡಿ ನಗರದಲ್ಲಿ ಏನು ಪ್ರಾರಂಭವಾಗಿದೆ 17-17-17 ಅಂತ, ಸೊ ಈ ಒಂದು ವೇದಿಕೆಯ ಕ್ರಿಕೆಟ್ ಪಂದ್ಯಾವಳಿಗಳು ತಾವುಗಳೆಲ್ಲರೂ ಜಮಖಂಡಿ ಪೋಲೋ ಗ್ರೌಂಡ್ ಅಲ್ಲಿ ನಡೀತಾ ಇರುವ ಈ ಕ್ರಿಕೆಟ್ ಪಂದ್ಯಾವಳಿಗಳು ದಯವಿಟ್ಟು ಬಂದು ಜಮಖಂಡಿನ ಸುತ್ತಮುತ್ತಲಿರೋರು ಬೇರೆ ಜಿಲ್ಲೆಯವರು ಬಂದು ದಯವಿಟ್ಟು ಈ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡಿ. ಯಾಕೆಂದ್ರೆ ಇದೊಂದು ವಿಶೇಷವಾಗಿರುತ್ತೆ. ಯಾಕೆ ವಿಶೇಷ ಆಗಿರುತ್ತೆ? ತಮ್ಮಗಳು ಏನು ಅಲ್ಲಿ ನಿಮ್ಮ ನೆಚ್ಚಿನ ಆಟಗಾರರನ್ನ ನೋಡ್ತಾ ಇರ್ತೀರಲ್ಲ, ಇಲ್ಲಿ ಕೂಡ ನಿಮ್ಮ ನೀವು ಮೆಚ್ಚುವಂತ ಆಟವನ್ನ ಆಡುವಂತ ಪ್ಲೇಯರ್ ಗಳಿದ್ದಾರೆ. ನೀವು ಪ್ರೋತ್ಸಾಹಿಸಿದ್ರೆ ಮಾತ್ರ ಅವರು ದೊಡ್ಡ ಮಟ್ಟದಲ್ಲಿ ಹೋಗಕ್ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದೇ ಒಂದು ಜಮಖಂಡಿಯಲ್ಲಿ ನಡೀತಾ ಇರುವಂತ ಕ್ರೀಡಾಕೂಟದ ಬಗ್ಗೆ ತಮ್ಮ ಮುಂದೆ ಚರ್ಚೆ ಮಾಡಕ್ಕೆ ಬಂದೆ ಸ್ನೇಹಿತರೆ. ಏನಾದ್ರೂ ಸ್ವಲ್ಪ ತಪ್ಪು ತಡಿಗಳಿದ್ರೆ, ನಾನು ಇನ್ನೂ ಈ ಪಂದ್ಯಾವಳಿಗಳ ಬಗ್ಗೆ ವಿವರವನ್ನ ಕೊಟ್ಟಿಲ್ಲ. ಈ ಪಂದ್ಯಾವಳಿಗಳ ಏನು ಫೈನಲ್ ಹಂತದಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಆಯೋಜನೆ ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮತ್ತೊಂದು ಈ ಪಂದ್ಯಾವಳಿಗಳು ಮುಗಿದ ಮೇಲೆ ನಾನು ಮತ್ತೊಂದು ಸುದ್ದಿಯನ್ನ ನಮ್ಮ PMTV ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಸ್ನೇಹಿತರೆ. ಇವತ್ತಿನ ಈ ಚರ್ಚೆ ಇಷ್ಟ ಆಗಿತ್ತು ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಸಂಪಾದಕ GK ಮಂಜುನಾಥ್. ನಮಸ್ಕಾರ.